ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಸಂಭ್ರಮ ಸಡಗರದಿಂದ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಕಾರ್ತಿಕೋತ್ಸವ ರಥೋತ್ಸವ ಶುಕ್ರವಾರ ನಡೆಯಿತು. ಬೆಳಗ್ಗೆ 8 ಗಂಟೆಯಿಂದಲೇ ಬಣ್ಣ ಬಣ್ಣದ ಬಾವುಟಗಳಿಂದ ರಥವನ್ನ ಶೃಂಗಾರ ಮಾಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಸಕಲ ಪೂಜಾ ವಿಧಿವಿಧಾನಗಳಿಂದ ಪ್ರತಿಷ್ಠಾಪಿಸಿ ರಥಕ್ಕೆ ಚಾಲನೆ ನೀಡಲಾಯಿತು. ಇನ್ನು ರಥೋತ್ಸವಕ್ಕೂ ಮುನ್ನ ಮುಕ್ತಿ ಬಾವುಟ ಹರಾಜು ಪ್ರಕ್ರಿಯೆ ನಡೆಯಿತು. ಮುಕ್ತಿ ಬಾವುಟವನ್ನ ಎಚ್.ಬಿ. ಮಲ್ಲಿಕಾರ್ಜುನ್ ಅವರು, ಮಕ್ಕಳಾದ ತಿಪ್ಪೇಸ್ವಾಮಿ, ಡಿಎಂ ವಿನೋದ್, ಡಿಎಂ ಅಭಿಷೇಕ್ ಅವರು ಮುಕ್ತಿ ಬಾವುಟವನ್ನ ಶ್ರೀ ಕರಿಬಸವೇಶ್ವರ ಸ್ವಾಮಿಯ ಮುಕ್ತಿ ಬಾವುಟವನ್ನ 1,15,000 ರು ಮುಕ್ತಿ ಬಾವುಟವನ್ನ ಹರಾಜಿನಲ್ಲಿ ಪಡೆದುಕೊಂಡರು. ಮಹಾಮಂಗಳಾರತಿ ನಂತರ ರಥೋತ್ಸವಕ್ಕೆ ಅದ್ದೂರಿಯಾಗಿ ಗ್ರಾಮದ ಮುಖಂಡರು, ಗ್ರಾಮಸ್ಥರು ಚಾಲನೆಯನ್ನ ನೀಡಿದ್ರು. ರಥವನ್ನ ಖರೀದಿ ಮಾಡಿದ ಸರ್ವ ಕುಟುಂಬಕ್ಕೂ ಆಯುಷ ಆರೋಗ್ಯ ಎಲ್ಲವನ್ನ ಕಲ್ಪಿಸಲಿ, ಸದಾ ಸುಖಮಯವಾಗಿರಲಿ ಅಂತ ಸರ್ವ ಭಕ್ತಾದಿಗಳ ಮುಖಾಂತರ ನಾವು ಕೋರಿಕೊಳ್ತಾ ಇದ್ದೀವಿ. ಇದೇ ವೇಳೆ ಗ್ರಾಮದ ಮುಖಂಡ ಜಿ. ತಿಪ್ಪೇಸ್ವಾಮಿ ಮತ್ತು ಮುಖಂಡ ಜಿ.ವಿ. ಕರಿಯಣ್ಣ ಮಾತನಾಡಿದರು. ಇನ್ನು ರಥೋತ್ಸವಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ದೊಡ್ಡಗೌಡರ ವಂಶಸ್ಥರಿಂದ ಅನ್ನ ಸಂತರ್ಪಣೆ ನೆರವೇರಿಸಲಾಯಿತು. ಪ್ರತಿ ವರ್ಷದಂತೆ ಶ್ರೀ ಕರಿಬಸವೇಶ್ವರ ಕಾರ್ತಿಕ ಮಹೋತ್ಸವವನ್ನು ಕಾರ್ತಿಕದ ಸಂದರ್ಭದಲ್ಲಿ ಈ ಒಂದು ಸಂಪ್ರದಾಯದಂತೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಇವತ್ತು ದಿವಸ ಬಸವೇಶ್ವರ ರಥೋತ್ಸವವನ್ನು ಈ ದೇವಸ್ಥಾನದಿಂದ ಪಾದಗಟ್ಟಿಯವರೆಗೂ ಸಂಪ್ರದಾಯದಂತೆ ತೇರನ್ನು ಎಳ್ಕೊಂಡು ಹೋಗಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀವಿ. ಅದೇ ರೀತಿ ಕೂಡ ಈ ವರ್ಷ ಹೊಸ ಸಂಭ್ರಮ, ಬೇಕಾದಷ್ಟು ಜನಗಳಿಗೆ ಇವತ್ತು ದಿವಸ ಮಳೆ ಬೆಳೆ ಆಗಿದ್ದು ಭಾಳ ಉತ್ಸಾಹ ಮತ್ತು ಸಂತೋಷ ಸಡಗರದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅನೇಕ ಬಂಧು ಬಳಗದವರು ಅನೇಕ ಊರುಗಳಿಂದ ಬಂದು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ. ನಾವು ಸಂಪ್ರದಾಯವನ್ನು ಪ್ರತಿನಿಧಿಸಿದಂಥ ಈ ವರ್ಷ ಕೂಡ ಅದ್ದೂರಿಯಾಗಿ ಆಚರಣೆಯನ್ನು ನಾವು ಮಾಡ್ತಕ್ಕಂಥ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಇವತ್ತು ಕೂಡ ಕಾರ್ಯಕ್ರಮವನ್ನು ನೆರವೇರಿಸ್ತೀವಿ. ಈ ತೇರಿನ ವಿಶೇಷತೆ ಏನು ಸರ್? ತೇರಿನ ವಿಶೇಷತೆ ಏನಂದರೆ, ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಈ ಬಸವೇಶ್ವರ ರಥೋತ್ಸವವನ್ನು ಇಡೀ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗದವರು ಕೂಡ ಅಣ್ಣ ತಮ್ಮಗಳು, ಬಂಧು ಬಳಗ, ಮಕ್ಕಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ, ಅಂದರೆ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದಲ್ಲಿ ಕಾರ್ತಿಕ ಮಹೋತ್ಸವ ಅಂದರೆ ದೊಡ್ಡ ಕಾರ್ತಿಕ, ಇದನ್ನು ನಾವು ಎಲ್ಲ ಹಬ್ಬಗಳಿಗಿಂತ ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೀವಿ. ಎಲ್ಲ ಜಾತಿ ಜನಾಂಗ ವರ್ಗದವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮತ್ತು ಎಲ್ಲ ವಿಶೇಷವಾಗಿ ಈ ಕಾರ್ಯಕ್ರಮ ಹೂವಿನ ಪಲ್ಲಕ್ಕಿ ಮುಖಾಂತರ ಹೂವಿನ ಅತಿ ಹೆಚ್ಚಿನ ಏನು ನಾಗಚಟ್ಟಿ ಗ್ರಾಮದಲ್ಲಿ ಕಾರ್ತಿಕೋತ್ಸವ ಯಾವ ರೀತಿ ನಡೀತದೋ ಅದೇ ರೀತಿಯಾಗಿ ಕೂಡ ನಾವು ಕೂಡ ಸಂಪ್ರದಾಯವನ್ನು ಆಚರಣೆಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಇದೇ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಬಾಲರಾಜ್, ಮುಖಂಡರಾದ ತಿಪ್ಪೇಸ್ವಾಮಿ, ಕರಿಯಣ್ಣ, ಪ್ರಕಾಶ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಅನಿತಾ ರವಿಕುಮಾರ್, ಉಪಾಧ್ಯಕ್ಷ ಎಂ. ತಿಪ್ಪೇಸ್ವಾಮಿ, ರಾಮಸಾಗರ ಸದಸ್ಯರಾದ ಜಿಎಸ್. ವಿಜಯಕುಮಾರ್ ಸೇರಿದಂತೆ ಸಮಸ್ತ ತಿಮ್ಮಪ್ಪಯ್ಯನಹಳ್ಳಿ ಗ್ರಾಮದ ಗ್ರಾಮಸ್ಥರು, ವಿವಿಧ ಹಳ್ಳಿಗಳ ಭಕ್ತಾದಿಗಳು ಉಪಸ್ಥಿತರಿದ್ದರು.